ತುಂಬಾ ಅನುಭವಿಸ್ತೀಯ ನೀನು. ಪ್ರೀತಿನ ಆಯ್ಕೆ ಮಾಡ್ಕೊಂಡೆ ಅಲ್ವಾ? ಪ್ರೀತಿ ಕೊಡೋ ನೋವೇನು ಅಂತ ನಿನಗೆ ಗೊತ್ತಾಗುತ್ತೆ. ಋಷಿನೇ ನಿಮ್ ತಾತನ ಕೊಂದಿದ್ದು ಅಂತ ನಿಮ್ಮ ಅಜ್ಜಿ ಅನ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮ ಮೇಲೆ ಕೋಪ. ಅದಕ್ಕೆ ಇಷ್ಟು ದಿವಸ ನಿನ್ನ ಹೆಸರಲ್ಲಿದ್ದ ಆಸ್ತಿನೆಲ್ಲ ಈಗ ಬದಲಾಯಿಸಿ ಅನಿಕನ್ ಹೆಸರಿಗೆ ಮಾಡಿದ್ದಾರೆ. ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ. ಅವ್ರೇನ್ ಕೊಟ್ರು ಕೊಡ್ಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಂದು ರಮೇಶ್ದು ಇರೋ ಆಸ್ತಿ ಎಲ್ಲ ನಿಮ್ದೇ ಅಲ್ವಾ? ಅದು ಒಂದು ನಮ್ಗಿದ್ರೆ ಸಾಕಲ್ವಾ? ಅವ್ರು ಕೊಟ್ಟ ಭಿಕ್ಷೆಯಲ್ಲಿ ಜೀವನ ಮಾಡೋಂಥ ಸ್ಥಿತಿ ನಮ್ಗೇನಿಲ್ಲ ಅಲ್ವಾ? ಹೇಗಿದ್ರು 15 ದಿನ ಟೈಮ್ ಕೊಟ್ಟಿದಾರಲ್ಲ, ಅಷ್ಟರಲ್ಲಿ ಅವ್ರು ನಮ್ಮಿಂದ ಕಸ್ಕೊಂಡಿರೋ ಆಸ್ತಿ ಎಲ್ಲ ನಮಗ್ ವಾಪಸ್ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ನಾವು ಆರಾಮಾಗಿರ್ಬೋದು. ಅತ್ತಮ್ಮ, ಆಸ್ತಿನ ನನ್ನ ಹೆಸರಿಗೆ ಬರ್ದಿಲ್ಲ ಅನ್ನೋ ಕಾರಣಕ್ಕೆ ನಾನು ಅಳ್ತೀನಿ ಅಂತ ನಿಮ್ಗೆ ಅನಿಸ್ತೈತಾ? ನನಗೆ ಈ ಆಸ್ತಿ ಎಲ್ಲ ಮುಖ್ಯ ಅಲ್ಲ ಅತ್ತೆಮ್ಮ. ಇವತ್ತು ನನ್ನ ಅಜ್ಜಿ ತವ ಆಶೀರ್ವಾದ ತಗೊಳಕ್ ಹೋದಾಗ ಅವರನ್ನ ಮುಖಾನ ನೋಡ್ಲಿಲ್ಲ. ಕಡೆ ಪಕ್ಷ ಒಂದ್ ಜೀವ ಇರೋ ವಸ್ತು ಅಂತ ನೋಡ್ಲಿಲ್ಲ ಅತ್ತೆಮ್ಮ. ನನಗೆ ಆಶೀರ್ವಾದನೂ ಮಾಡ್ಲಿಲ್ಲ ಅತ್ತೆಮ್ಮ. ಅಜ್ಜಿಗೆ ಯಾಕೆ ನನ್ ಮ್ಯಾಕ್ ಆಟೋ ಒಂದ್ ಕೋಪ? ನನ್ ಮ್ಯಾಕ್ ಅವ್ರಿಗಿದ್ದಿದ್ ಪಿರುತಿ ಅಲ್ಲ, ಮನ್ಸಿನಂಗೆ ಕರ್ಗೋಯ್ತಾ ಅತ್ತೆಮ್ಮ. ಅಂತ ತೆಪ್ ನಾನು ಏನ್ ಮಾಡೀವ್ನಿ? ನೊಂದ್ಕೋಬೇಡ ಕಮಲಿ. ನಿನ್ನಂತ ಮೊಮ್ಮಗಳ ಜೊತೆ ಪ್ರೀತಿಯಿಂದ ಇರೋ ಅದೃಷ್ಟನ ನಿಮ್ಮ ಅಜ್ಜಿ ಕೇಳ್ಕೊಂಡ್ ಬಂದಿಲ್ಲ. ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ನೋಡು, ಮೊದಲು ನೀನು ನಿನ್ ಮನ್ಸನ್ನ ಗಟ್ಟಿ ಮಾಡ್ಕೊ. ಆಮೇಲೆ ನಿನ್ನ ಯಾರು ಏನೂ ಮಾಡಕ್ಕಾಗಲ್ಲ. ನಡೆದಿರೋದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ಕೂರ್ಬಾರ್ದು. ಖುಷಿಯಾಗಿರ್ಬೇಕು. ಇನ್ಮೇಲೆ ಈ ಮನೇಲಿ ನೀನು ಒಬ್ಳೇ ಇರ್ತೀಯ. ಈ ಥರ ಎಲ್ಲ ಯೋಚನೆ ಮಾಡಬಾರ್ದು. ಅತ್ತೆಮ್ಮ, ನಾನು ಒಬ್ಳೇ ಇರ್ತೀನ? ನೀನೊಬ್ಳೇ ಅಂದ್ರೆ ನೀನು ರಿಷಿ ಮಾತ್ರ. ಏನ್ ಹೇಳ್ತಿದ್ದೀರಾ ಅತ್ತೆಮ್ಮ? ಹೌದು ಕಮಲಿ, ಸ್ವಲ್ಪ ದಿನಗಳ ಮಟ್ಟಿಗೆ ರೋಹಿತ್ ಮನೆಗೆ ಹೋಗಿ ಬರ್ಬೇಕು ಅನ್ಕೊಂಡಿದ್ದೀನಿ. ಪಾಪ ರಮೇಶ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನೇ ಅವ್ರನ್ನ ಬರಬೇಡಿ ಅಂತ ತಡೆದ್ಬಿಟ್ಟೆ. ಈಗೆಲ್ಲ ಸಾಲ್ವ್ ಆಗಿದೆ ಅಲ್ವಾ? ಸೊ ಸ್ವಲ್ಪ ದಿನ ರೋಹಿತ್ ಮನೇಲಿ ಇದ್ದು ಬರೋಣ ಅಂತ. ನೀನು ರಿಷಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನಗಳೇ ಆಗೋಗಿದೆ. ನೀವಿಬ್ರು ಆರಾಮಾಗಿರಿ. ಅತ್ತೆಮ್ಮ, ನೀವಿದ್ರೆ ನಮಗ್ ತೊಂದ್ರೆ ಅಂತ ಯಾರು ಹೇಳಿದ್ರು? ನೀವ್ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಹಾಗಲ್ಲ ಕಮಲಿ, ಹೇಳಿದ್ನಲ್ಲ ರಮೇಶ್ ಅಲ್ಲಿದ್ದಾರೆ, ಅವ್ರಿಗೋಸ್ಕರ ಹೋಗ್ತಾ ಇದ್ದೀನಿ ಅಂತ. ಒಂದು 4 ದಿವಸ ಅಷ್ಟೇ, ಬಂದ್ಬಿಡ್ತೀನಿ ನಾನು. ನೋಡು, ನೀನು ರಿಷಿ ಇಬ್ರು ನಡೆದಿದ್ದನ್ನೆಲ್ಲ ಮರೆತು ಖುಷಿಯಾಗಿರ್ಬೇಕು. ಓಕೆನಾ? That's like a good girl. ವಾವ್, ಇಡೀ ಆಸ್ತಿ ಈಗ ನನ್ನ ಹೆಸರಲ್ಲಿದೆ.
ರಾಜನ್ ಫ್ಯಾಮಿಲಿಯ ಯಜಮಾನಿ ನಾನು. ಓ ಮೈ ಗಾಡ್ ಮಾಮ್, ನೀವ್ ಕಮಲಿ ಮುಖ ನೋಡಿದ್ರ? ಆ ಮುಖದಲ್ಲಿದ್ದ ನೋವು, ದಟ್ಸ್ ಮೈ ವಿಕ್ಟ್ರಿ ಮಾಮ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಬೇಬಿ, ನೀನ್ ಹ್ಯಾಪಿ ಅಂದ್ಮೇಲೆ ನಾನು ಹ್ಯಾಪಿ. ಮಾಮ್, ಆ ವಿಲ್ಲಲ್ಲಿರೋದು ನನಗೆ ಇಷ್ಟ ಆಗದೆ ಇರೋದು ಒಂದೇ. ಏನ್ ಗೊತ್ತಾ? ಆ ಕಮಲಿಗೆ ಅದ್ ಯಾವ್ದೋ ಕಾಲೇಜ್ ಕೊಟ್ರಲ್ಲ, ಅದನ್ನ ಯಾಕೆ ಕೊಟ್ರಿ ಮಾಮ್? ಕೊಡ್ಬೇಕು ಬೇಬಿ. ಕೊಡ್ಲಿಲ್ಲ ಅಂದ್ರೆ ಜನರ ದೃಷ್ಟಿಲಿ ನಾವು ಕೆಟ್ಟೋರಾಗ್ಬಿಡ್ತೀವಿ. ನಾಳೆ ದಿನ ಜನರು ನಮ್ ಬಗ್ಗೆ ಆಡ್ಕೋಬಾರ್ದಲ್ವಾ? ಹೇಗಿದ್ರು ಅದು ಯೂಸ್ಲೆಸ್ ಕಾಲೇಜ್. ಕಮಲಿ ಅದನ್ನ ಇಟ್ಕೊಂಡು ಏನು ಉದ್ಧಾರ ಮಾಡ್ತಾಳೆ? ಹ ಬೇಬಿ, ನಿನಗ್ ಸಿಕ್ಕಿರೋ ಎಲ್ಲ ಆಸ್ತಿಗೂ ಅದೊಂದು ದೃಷ್ಟಿ ಬೊಟ್ಟು ಅನ್ಕೋ. ಓಕೆ ಮಾಮ್, ಬಟ್ ಆ ಆಸ್ತಿನ ವಾಪಸ್ ಕೊಡಕ್ಕೆ ಯಾಕೆ 15 days ಟೈಮ್ ಅಂತ ಮೆನ್ಷನ್ ಮಾಡಿದ್ದು ಮಾಮ್? ಮಾಮ್, ಈ ನಗುನ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ತೀರಾ? ನೀವು ಈ ತರ ಸ್ಮೈಲ್ ಮಾಡಿದ್ರೆ ನಂಗೆ ಏನು ಅರ್ಥ ಆಗಲ್ಲ. ಹಲೋ ಹಲೋ, ಊರ್ಮಿಳಾ. ಹೇಳಿ ಚಿಕ್ಕಮ್ಮ. ಆಸ್ತಿನೆಲ್ಲ ಅತ್ತೆ ನಿಮಗೆ ವಾಪಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಂದ್ ಮಾತ್ರಕ್ಕೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ರಿಲ್ಯಾಕ್ಸ್ ಆಗ್ಬೇಡ ಕಮಲಿ. ಅತ್ತೆ ವಿಲ್ ನ ಓದ್ಬೇಕಾದ್ರೆ ಆಸ್ತಿ ಎಲ್ಲ ನಿಮ್ ಹೆಸರು ಟ್ರಾನ್ಸ್ಫರ್ ಆಗೋದಕ್ಕೆ 15 ದಿನ ಆಗುತ್ತೆ ಅಂತ ಹೇಳಿದ್ರು. ತಿಳಿಸ್ಕೊಂಡತ್ತೆ? ಆ 15 ದಿನ ಟೈಮ್ ಯಾಕೆ ಗೊತ್ತಾ? ಯಾಕೆ? ನೀನು ಋಷಿನ ಬಿಡೋದಕ್ಕೆ. ಇನ್ನೂ 15 ದಿನ ಟೈಮ್ ಇದೆ. ಯೋಚನೆ ಮಾಡಿ. ಯೋಚನೆ ಮಾಡು ಕಮಲಿ. ಈ ಇಳಿ ವಯಸ್ಸಲ್ಲಿ ನಿನ್ನ ಅತ್ತೆ ಮಾವ ಬೀದಿಗೆ ಬಿದ್ದು ಕಷ್ಟ ಪಡ್ಬೇಕಾ ಅಥವಾ ಆರಾಮಾಗಿ ಮನೇಲಿರ್ಬೇಕಾ? ಅವ್ರಿಗೆ ಏನ್ ಬೇಕಾದ್ರೂ ಆಗ್ಲಿ, ನನ್ ಋಷಿನೇ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಕೊ. ಆದ್ರೆ ಆಸ್ತಿ ಮಾತ್ರ ನಿಮ್ಮ ಅತ್ತೆ ಹೆಸರಿಗೆ ಟ್ರಾನ್ಸ್ಫರ್ ಆಗೋಲ್ಲ. ಮನ್ಸನ್ನ ಗಟ್ಟಿ ಮಾಡ್ಕೊ. ಪ್ರೀತಿ ಹುಟ್ಟೋಕೆ 1 ಕ್ಷಣ ಸಾಕು, ಆದ್ರೆ ಅದನ್ನ ಮುರಿಯೋದಕ್ಕೆ ತುಂಬಾ ದಿನ ಬೇಕಾಗುತ್ತೆ. ನೀನು ತುಂಬಾ ಬುದ್ಧಿವಂತ. 15 ದಿನ ಸಾಕು ಅನ್ಕೋತೀನಿ. ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಮಾಮ್. ನಂಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ರ. ವಾವ್ ಮಾಮ್, ನೀವ ಕಮ್ಮಿಗೆ ಋಷಿನ ಬಿಟ್ಬಿಡು ಅಂತ ಹೇಳ್ಬಿಟ್ರ. ಗಾಡ್ ಥ್ಯಾಂಕ್ಸ್ ಮಾಮ್, ನನ್ ಪರವಾಗಿ ನಿಂತಿದ್ದಕ್ಕೆ. ಗಾಡ್, ಇಷ್ಟು ದಿನ ನನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಫೀಲ್ ಆಗ್ತಿದ್ದೆ. ಬಟ್ ಈಗ ಆ ಯೋಚನೆನೇ ಇಲ್ಲ ಮಾಮ್. ಯಾಕಂದ್ರೆ ಮಾಮ್ ಇಸ್ ವಿತ್ ಮೀ. ಮಾಮ್, ನನಗೆ ಋಷಿ ಸಿಗ್ತಾನಲ್ವಾ? ಬೇಬಿ, ಈ ಊರ್ಮಿಳಾನೇ ಫೀಲ್ಡ್ಗಿಳ್ದು ನಿನ್ನ ಗೆಲ್ಸೋಕ್ಕೆ ಆಟ ಆಡ್ತಿದ್ದಾಳೆ. ಈಗಲೂ ಡೌಟಾ? ಓನ್ಲಿ 15 days ಋಷಿ ಕಮಲಿ ದೂರ ಆಗ್ತಾರೆ. ಆಮೇಲೆ ನೀನು ಆರಾಮಾಗಿ ಋಷಿ ಕೈ ಹಿಡಿಬಹುದು.
ಊರ್ಮಿಳಾ, ನನಗೆಷ್ಟೇ ಕಷ್ಟ ಆದ್ರೂ ಪ್ರತಿಯೊಂದನ್ನು ನೀನ್ ಹೇಳ್ದಾಗೆ ಮಾಡ್ಕೊಂಡು ಬಂದಿದ್ದೀನಿ. ಅವಳು ಚೆನ್ನಾಗಿ ಓದ್ಬೇಕು, ಅವಳ ಗುರಿನ ಯಾವ ಅಡೆತಡೆ ಇಲ್ದೇನು ಮುಟ್ಬೇಕು ಅಂತ ಪ್ರತಿ ಕ್ಷಣ ಅವಳ ಬೆನ್ನೆಲುಬಾಗಿ ನಾನ್ ನಿಂತಿದ್ದೆ. ಆದ್ರೆ ನೀನು ಅವಳ ಎಕ್ಸಾಮೇ ಬರಿಬಾರ್ದು ಅಂತ ಹಠ ಹಿಡ್ದೆ. ಅವಳ ಅಜ್ಜಿ ಅಂತ ಕಣ್ ತುಕ್ಕೊಂಡು ನನ್ನ ಎದುರುಗಡೆ ಬಂದಾಗ ನನ್ನ ಹೃದಯನ ಕಲ್ ಮಾಡ್ಕೊಂಡೆ. ಕಡೆಗೆ ಅವಳ ಹೆಸರಿದ್ದ ಆಸ್ತಿನೂ ನಿನ್ನ ಆಸೆಯಾಗಿ ನಿನ್ ಮಗಳಿಗೆ ಬರ್ಕೊಡೋ ಹಾಗೆ ಮಾಡ್ಕೊಂಡೆ. ಹೇಳು ಊರ್ಮಿಳಾ, ನಿನ್ಗಿಷ್ಟು ಸಾಕಾಗಿಲ್ವಾ? ಇನ್ನು ಏನ್ ಬೇಕು ನಿನಗೆ? ಈಗಲಾದ್ರೂ ನಾನು ನನ್ನ ಕಂಪ್ನಿ ಜೊತೆ ಮೊದಲಾಗಿರೋದಕ್ಕೆ ಅವಕಾಶ ಮಾಡಿಕೊಡು. ನಾನು ಏನು ಕೇಳಲ್ಲ ನಿನ್ನ. ನಾನು ಮುಂಚಿನಾಗಿ ಅವಳ ಹತ್ರ ನಡ್ಕೋತೀನಿ, ಅವಳಿಗೆ ಏನು ಹೇಳೋದಿಲ್ಲ. ಅವಳ ಹತ್ರ ಬಂದಾಗ ಪ್ರೀತಿಯಿಂದ ಅವಳ ತಲೆ ಸರುತ್ತೀನಿ ಅಷ್ಟೇ 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 ಮಾತ್ರ ಅವಕಾಶ ಮಾಡಿಕೊಡು ಊರ್ಮಿಳಾ, ದಯವಿಟ್ಟು ಊರ್ಮಿಳಾ, ನಿನ್ ಕೈ ಮುಗಿತೀನಿ. ಅಯ್ಯೋ ಅತ್ತೆ, ಏನ್ ಮಾಡ್ತಿದ್ದೀರಾ ನೀವು? ನೀವು ನನಗ್ ಕೈ ಮುಗಿಯೋದ? ನೀವು ನನಗ್ ತಾಯಿ ಸಮಾನ ಅತ್ತೆ. ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನೀವು ಈಗೇನು, ನೀವು ಕಮಲಿನ ಮಾತಾಡ್ಸ್ಬೇಕು ಅಷ್ಟೇ ತಾನೆ? ಹೌದು. ಪಾಪ ಅತ್ತೆ, ಕಮಲಿ ತುಂಬಾ ನೊಂದಿದ್ದಾಳೆ. ಅವಳಿಗೆ ನೀವು ಪ್ರೀತಿ ತೋರಿಸ್ಬೇಕಲ್ವಾ? ತೋರಿಸಿ. ನಿಜನಾ ಊರ್ಮಿಳಾ? ನೀನ್ ಹೇಳ್ತಾ ಇರೋದು ನಿಜನಾ? ಹಾಗಿದ್ರೆ ನಾನು ನನ್ನ ಕಮಲಿ ಮೇಲೆ ಪ್ರೀತಿ ತೋರಿಸ್ಬೋದಾ? ಖಂಡಿತ ಅತ್ತೆ, ನೀವು ಕಮಲಿನ ಮಾತಾಡ್ಸ್ಬೋದು, ಮುದ್ದು ಮಾಡ್ಬೋದು, ಮುಂಚಿನ ಥರನೇ ಇರ್ಬೋದು. ಆದ್ರೆ ಅಕಸ್ಮಾತ್ ಕಮಲಿಗೇನಾದ್ರೂ ಆದ್ರೆ ಆಮೇಲೆ ನನ್ನನ್ನು ಪ್ರಶ್ನೆ ಮಾಡಬಾರ್ದು. ದೇವ್ರೆ, ನಾನೀಗ ಏನ್ ಮಾಡ್ಲಿ? ಕಮಲಿ ಅವರೇ, ಅಮ್ಮ ಮುಂಬೈಗೆ ಹೋಗ್ತಿದ್ದಾರೆ ಅಂತ ಬೇಜಾರ ನಿಮ್ಗೆ? ಅಥವಾ ಅಜ್ಜಿ ಇವತ್ತು ಮಾತಾಡಿದ ರೀತಿಯಿಂದ ನಿಮ್ಗೆ ಹರ್ಟ್ ಆಯ್ತಾ? ಸರ್, ನಿಮ್ಗೆ ಅಜ್ಜಿ ಕಟುವಾದ ನಡವಳಿಕೆ ಬಗ್ಗೆ ಅಷ್ಟೇ ಗೊತ್ತು. ಆದ್ರೆ ನಗ್ನಗ್ತಾ ಇದ್ದು ನನ್ನ ನಿಮ್ಮನ್ನ ದೂರ ಮಾಡಕ್ ನೋಡ್ತಾ ಇರೋ ಊರ್ಮಿಳಾ ಚಿಕ್ಕಮ್ಮನ ಬಗ್ಗೆ ಗೊತ್ತಿಲ್ವಲ್ಲ ಸರ್? ಅಜ್ಜಿಗೆ ನೀವಂದ್ರೆ ತುಂಬಾ ಪ್ರೀತಿ, ಕಾಳಜಿ ಎಲ್ಲ. ಆದ್ರೆ ಈಗ ಅದೆಲ್ಲ ಹಾಗೆ ಇದೆ ಅಂತ ಅನ್ನಿಸ್ತಿಲ್ಲ ಕಮಲಿ ಅವರೇ. ನಿಮ್ಗೆ ಅಜ್ಜಿ ಆಸ್ತಿಲಿ ಪಾಲ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅಜ್ಜಿ ಪ್ರೀತಿ ನಿಮಗ್ ಸಿಗ್ತಿಲ್ಲ ಅನ್ನೋ ದುಃಖ ನನ್ಗೆ ಜಾಸ್ತಿ ಇದೆ. ಆದ್ರೆ ನಂಬಿಕೆ ಕಳ್ಕೊಳ್ಳೋದು ಬೇಡ ಕಮಲಿ ಅವರೇ, ಎಲ್ಲ ಸರಿ ಹೋಗುತ್ತೆ. ನೀವೆಷ್ಟು ಸ್ವಾಭಿಮಾನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆ, ಆಸ್ತಿ ಎಲ್ಲ ಕೈ ಮೀರಿ ಹೋಗುತ್ತೆ ಅಂತ ಹೇಳಿದಾಗ ನೀವು ಪರವಾಗಿಲ್ಲ ಸರ್, ನಾವು ಕಷ್ಟಪಟ್ಟು ಜೀವನನ ಮತ್ತೆ ಕಟ್ಕೊಳ್ಳೋಣ ಅಂತ ಹೇಳಿದ್ರಿ. ಇದರಲ್ಲೇ ಗೊತ್ತಾಗತ್ತೆ ನೀವು ಬೇರೆಯವ್ರ ಆಸ್ತಿಗೆ ಆಸೆ ಪಡೋರಲ್ಲ ಅಂತ. ಹೌದು ಸರ್, ನನ್ಗೆ ಮನೆ, ಆಸ್ತಿ, ಐಶ್ವರ್ಯ ಯಾವುದು ಬೇಡ. ನನಗೆ ನೀವಿದ್ರೆ ಸಾಕು ಸರ್. ನೀವ್ ನನ್ ಜೊತೆಯಾಗಿರ್ಬೇಕು. ನಿಮ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಸರ್. ನಿಮ್ಮಿಂದ ನಾನು ದೂರ ಆಗಕ್ಕಿಲ್ಲ.
ಆಗಕ್ಕಿಲ್ಲ ಸರ್, ದೂರ ಆಗಕ್ಕಿಲ್ಲ. ಏನ್ ಹೇಳ್ತಾ ಇದೀಯಾ? ಎಸ್ ಅತ್ತೆ, ಈಗ ನೀವೇನಾದ್ರೂ ಅವಳ ಜೊತೆ ಚೆನ್ನಾಗಿದ್ಬಿಟ್ರೆ ಇಷ್ಟ ದಿನ ಅಜ್ಜಿ ನನ್ನ ಹತ್ರ ಯಾಕೆ ಹೀಗಿದ್ರು ಅಂತ ಡೌಟ್ ಬರಲ್ವಾ ಅವಳಿಗೆ? ಕಮಲಿಗೆ ಡೌಟ್ ಬಂದ್ಬಿಟ್ರೆ ನಾವ್ ಅನ್ಕೊಂಡಿದ್ ಯಾವ್ದೂ ಆಗಲ್ಲ, ಎಲ್ಲ ಬೇರೆ ತರನೇ ಆಗ್ಬಿಡುತ್ತೆ. ಅದಕ್ಕೆ ನನ್ನ ಉದ್ದೇಶ ಈಡೇರೋವರೆಗೂ ನೀವು ಹೀಗೆ ಇರ್ಬೇಕು ಅತ್ತೆ. ಎಷ್ಟು ದಿನ ನನಗೆ ಈ ಶಿಕ್ಷೆ? ಇಡೀ ದಿನ ನನ್ನ ಅಯ್ಯೋ ಅನ್ಸೋ ಬದಲು ಒಂದೇ ಸಲ ನನ್ನ ಕೊಂದು ಬಿಡಿ. ಅಯ್ಯಯ್ಯೋ ಅತ್ತೆ, ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅಕಸ್ಮಾತ್ ನಿಮ್ಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ಪಾಪ ನಿಮ್ ಮೊಮ್ಮಗಳ ಪಾಲಿಗೆ ಯಾರು ಇರ್ತಾರೆ? ಅವಳು ಒಂಟಿ ಆಗ್ಬಿಡ್ತಾಳೆ, ಆಮೇಲೆ ಅವಳು ನಿಮ್ ಜೊತೆನೆ ಬಂದ್ಬಿಡ್ತಾಳೆ. ಹಾ, ಕಮಲಿಗೋಸ್ಕರನಾದ್ರೂ ನೀವು ಇರ್ಬೇಕು ಅತ್ತೆ. ದಯವಿಟ್ಟು ಸಹಾಯ ಮಾತಾಡ್ಬೇಡಿ. ಅವಳಿಗೋಸ್ಕರ ನೀವು ಬದುಕ್ಬೇಕು, ಇರ್ಬೇಕು ನೀವು. ಅಯ್ಯೋ ಅತ್ತೆ, ನೀವು ಈ ಮನೆ ಹಿರಿ ಜೀವ, ನೀವ್ ಹೀಗೆ ಕಣ್ಣೀರ್ ಹಾಕ್ಬಿಟ್ರೆ ನನ್ಗೆಲ್ಲ ಒಳ್ಳೇದಾಗುತ್ತಾ ಹೇಳಿ? ಈ ಮನೆ ಮೊಮ್ಮಗಳು ಕಮಲಿ, ಅವಳ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದೀರಲ್ಲ, ನಿಮಗ್ ಒಳ್ಳೇದಾಗತ್ತಾ? ಖಂಡಿತ ಒಳ್ಳೇದಾಗಲ್ಲ. ನನ್ನ ಮೊಮ್ಮಗಳಿಗೆ ಏನು ಆಗ್ಬಾರ್ದು ಅಂತ ನಾನೇ ಅವಳಿಗೆ ನೋವು ಕೊಡ್ತಾ ಇದ್ದೀನಿ. ವಿಚಿತ್ರ ಸ್ಥಿತಿ ನಂದು. ಕಮಲಿ ಅವರೇ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನನ್ನಿಂದ ದೂರ ಆಗೋ ಮಾತು ಯಾಕೆ ಆಡ್ತಿದ್ದೀರಾ? ಏನಾಯ್ತು ಕಮಲಿ ಅವರೇ? ಯಾಕೂ ಅಲ್ಲ ಸರ್, ನಡೀತಿರೋದನ್ನ ನೋಡಿದ್ರೆ ಹೊಸ ಬೇಸರ ಆಯ್ತು ಆಟೆಯ. ಸರ್, ನೀವು ನನ್ನ ಜೊತೆಯಾಗೆ ನನ್ನ ಹತ್ರದಾಗೆ ಇರ್ಬೇಕು, ಯಾವಾಗ್ಲೂ ಭಯ. ಇಷ್ಟ ಹತ್ರನಾ ಅಥವಾ ಇಷ್ಟ ಹತ್ರನಾ ಇಲ್ಲ ಇಷ್ಟ ಹತ್ರನಾ? ಕಮಲಿ ಅವರೇ, ನಾನು ಯಾಕೆ ನಿಮ್ಮಿಂದ ದೂರ ಹೋಗ್ಲಿ? ನಾವಿಬ್ರು ಯಾವತ್ತೂ ಹೀಗೆ ಹತ್ರದಲ್ಲಿರ್ತೀವಿ. ಯಾಕೋ ಭಯ ಆಯ್ತೈತೆ ಸರ್. ಊರ್ಮಿಳ ಚಿಕ್ಕಮ್ಮ ಏನ್ ಮಾಡ್ತಾರೋ ಗೊತ್ತಾಯ್ತಾ ಇಲ್ಲ. ನಾನ್ ಏನ್ ನಿರ್ಧಾರ ತಗೋಬೇಕು ಅರ್ಥ ಆಯ್ತಾ ಇಲ್ಲ. ಎಲ್ಲಾ ಕಷ್ಟ ಮುಗೀತು ಅಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ನನ್ಗೆ ಎಲ್ಲಾ ಕಷ್ಟಗಳು ಇನ್ಮ್ಯಾಕ್ ಶುರು ಆಯ್ತೈತೆ ಅನ್ನಿಸ್ತೈತೆ.